ಈಗಾಗಲೇ ಬ್ಯಾಡ್ ನ್ಯೂಸ್ ನಿಮ್ಗೆ ಸಿಕ್ಕಿರ್ಬೋದು. ಯಶ್ನ ಫಿಲ್ಮ್ ಟಾಕ್ಸಿಕ್ ಮತ್ತೆ ಈಗ 3ನೇ ಸಲ ಪೋಸ್ಟ್ಪೋನ್ ಆಗಿದೆ. ಹೋಲಿ ಟೈಮ್ ನಲ್ಲಿ ಹಾರ್ಟ್ ಬ್ರೇಕ್ ಆಗಿತ್ತು. ಈಗ ಏಪ್ರಿಲ್ ಎಂಡ್ ನಲ್ಲಿ ಡಬಲ್ ಹಾರ್ಟ್ ಬ್ರೇಕ್ ಮಾಡಿಬಿಟ್ಟಿದ್ದಾರೆ. ಫಿಲ್ಮ್ ಟೀಮ್ ಕಡೆನಿಂದ ಒಂದು ಲಾಂಗ್ ಎಕ್ಸ್ಪ್ಲನೇಷನ್ ಕೂಡ ರಿಲೀಸ್ ಮಾಡಿದ್ದಾರೆ. ಅದರ ಶಾರ್ಟ್ ಸಮರಿ ಅಂದ್ರೆ ಇಷ್ಟೇ. ಟಾಕ್ಸಿಕ್ ಒಂದು ಪ್ಯಾನ್ ವರ್ಲ್ಡ್ ಸಿನಿಮಾ. ಹಾಲಿವುಡ್ ಇವೆಂಟ್ ಸಿನೆಮಾಕಾನ್ ನಲ್ಲಿ ಇದಕ್ಕೆ ಸಿಕ್ಕಿರುವ ರೆಸ್ಪಾನ್ಸ್ ನೋಡಿದ ಮೇಲೆ ಮೇಕರ್ಸ್ ಫಿಲ್ಮ್ ಗೆ ಪ್ರಾಪರ್ ಟೈಮ್ ತೆಗೆದುಕೊಂಡು ಒಂದೇ ಸಲ ಗ್ಲೋಬಲ್ ಆಡಿಯನ್ಸ್ ಗೆ ರಿಲೀಸ್ ಮಾಡಬೇಕು ಅಂತ ಯೋಚಿಸುತ್ತಿದ್ದಾರೆ. ಇವು ಎಲ್ಲ ಹೇಳೋ ಮಾತುಗಳು ಅಷ್ಟೇ. ಬಟ್ ನಾನು ನಿಮ್ಗೆ ಒಳಗಿರುವ 7 ಕಹಿ ಸತ್ಯಗಳನ್ನು ಹೇಳ್ತೀನಿ. ಈ ಫಿಲ್ಮ್ ರಿಲೀಸ್ ಆಗದೇ ಇರುವ ಕಾರಣ ಏನು ಅನ್ನೋದನ್ನ. ಇದನ್ನ ಫನ್ ಅಂತ ತಗೋಬೇಕು ಅಥವಾ ಸತ್ಯ ಅಂತ ತೀರ್ಮಾನ ನೀವು ಸ್ವತಃ ಮಾಡಿ. ಬಟ್ ನನ್ನ ಮಾತು ಕೇಳಿದ್ರೆ ಪಾಯಿಂಟ್ ನಂಬರ್ 7 ಇದಕ್ಕೆ ಸರಿಯಾದ ಉತ್ತರ. ಪರ್ಫೆಕ್ಟ್ ರೀಸನ್ ನಂಬರ್ 1. ನನ್ನ ಪ್ರಕಾರ ಟಾಕ್ಸಿಕ್ ಪ್ರೊಡ್ಯೂಸರ್ಸ್ ಈಗಾಗಲೇ ತಮ್ಮ 2 ಕರೆಂಟ್ ಮೂವೀಸ್ ವಿಚಾರದಲ್ಲಿ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದಾರೆ. ಮೊದಲ ಸಮಸ್ಯೆ, ಸೆನ್ಸರ್ ಬೋರ್ಡ್ ರಿಲೀಸ್ ಸರ್ಟಿಫಿಕೇಟ್ ಕೊಡೋಕೆ ರೆಡಿ ಇಲ್ಲ. ಫಿಲ್ಮ್ ಎಡಿಟಿಂಗ್ ರೂಮ್ ನಿಂದ ಲೀಕ್ ಆಗಿತ್ತು ಕೂಡ. ಎರಡನೇ ಸಮಸ್ಯೆ, ಅದ್ರಿಂದ ಆಕ್ಟರ್ಸ್ ಕೋರ್ಟ್ಗೆ ಹೋಗಬೇಕಾಯಿತು. ಈವನ್ ಫಿಲ್ಮ್ ಟ್ರೇಲರ್ ಕೂಡ ಡಿಲೀಟ್ ಮಾಡಬೇಕಾಯಿತು. ಎರಡರ ಕಂಬೈನ್ಡ್ ಬಜೆಟ್ 400 ರಿಂದ 500 ಕೋಟಿ ಮಧ್ಯೆ ಇದೆ. ಅದನ್ನ ರಿಕವರ್ ಮಾಡೋಕೆ ಈಗ ಟಾಕ್ಸಿಕ್ ಮಾತ್ರ ಒಂದು ಆಪ್ಷನ್. ಅದಕ್ಕೆ ಪ್ರೊಡಕ್ಷನ್ ಹೌಸ್ ಯಶ್ ಫಿಲ್ಮ್ ನನ್ನು ಎಷ್ಟು ದೊಡ್ಡದಾಗಿ ರಿಲೀಸ್ ಮಾಡಬಹುದು ಅಷ್ಟು ದೊಡ್ಡದಾಗಿ ಮಾಡಬೇಕು ಅಂತ ನೋಡ್ತಿದ್ದಾರೆ. ರೀಸನ್ ನಂಬರ್ 2 ಕೇಳಿದ್ರೆ ಸ್ವಲ್ಪ ನಿಮ್ಮನ್ನು ನಗಿಸುತ್ತದೆ. ಯಾಕಂದ್ರೆ ಇನ್ಸೈಡರ್ಸ್ ಹೇಳೋದು ಯಶ್ ತನ್ನ ಫಿಲ್ಮ್ ಫೈನಲ್ ಔಟ್ಪುಟ್ ನೋಡಿ ಸ್ಯಾಟಿಸ್ಫೈಡ್ ಆಗಿಲ್ಲ ಅಂತ. ಅದಕ್ಕೆ ಯಶ್ ತಾನೇ ಫಿಲ್ಮ್ ಎಡಿಟ್ ಮಾಡಬೇಕು ಅಂತ ಬಯಸುತ್ತಿದ್ದಾರೆ. ಈ ಮಾತಿಗೆ ಸಪಾಕ್ ಕೊಟ್ಟದ್ದು ಕಿಯಾರಾ ಅಡ್ವಾಣಿ ಅವರ ಒಂದು ಬೋಲ್ಡ್ ಸೀನ್. ಅದನ್ನ ಆಕ್ಟ್ರೆಸ್ ಶೂಟ್ ಮಾಡಿದ್ದಾರೆ. ಬಟ್ ಫಿಲ್ಮ್ ನಿಂದ ತೆಗೆಸಬೇಕು ಅಂತ ಬಯಸುತ್ತಾರೆ. ಆದರೆ ಪ್ರೊಡ್ಯೂಸರ್ಸ್ ಅದನ್ನ ಇಟ್ಟುಕೊಳ್ಳಬೇಕು ಅಂತಿದ್ದಾರೆ. ಇಂಡೈರೆಕ್ಟ್ ಆಗಿ ಯಶ್ ತನ್ನ ಪ್ರೊಡಕ್ಷನ್ ಹೌಸ್ ಮೂಲಕ ಫಿಲ್ಮ್ ನನ್ನು 100% ಕಂಟ್ರೋಲ್ ಮಾಡುತ್ತಿದ್ದಾರೆ. ಡೈರೆಕ್ಟರ್ ಗೀತು ಮೋಹನ್ ದಾಸ್ ಈಗ ಹೆಸರಿಗೆ ಮಾತ್ರ ಡೈರೆಕ್ಟರ್ ಆಗಿ ಉಳಿದಿದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇದೇ ರೀತಿಯ ಮಾತುಗಳು ಕೆಜಿಎಫ್ ಚಾಪ್ಟರ್ 2 ರಿಲೀಸ್ ಮೊದಲು ಕೂಡ ಕೇಳಿಬಂದಿತ್ತು. ನಂತರ ಫಿಲ್ಮ್ ಬ್ಲಾಕ್ ಬಸ್ಟರ್ ಆದ್ಮೇಲೆ ಅದೇ ಆರೋಪ ಮಾಡಿದವರು ಎಲ್ಲಾ ಕ್ರೆಡಿಟ್ ಪ್ರಶಾಂತ್ ನೀಲ್ಗೆ ನೀಡಿದರು. ರೀಸನ್ ನಂಬರ್ 3. ಇಂಡಿಯನ್ ಸಿನಿಮಾ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಟಾಕ್ಸಿಕ್ ಕಂಟೆಂಟ್ ಸ್ವಲ್ಪ ಹೆಚ್ಚು ಬೋಲ್ಡ್ ಮತ್ತು ಮ್ಯಾಚ್ಯೂರ್ ಅಂತ ಹೇಳ್ತಿದ್ದಾರೆ. ಇದರ ರಿಯಾಕ್ಷನ್ ಫಸ್ಟ್ ಟೀಸರ್ ನಲ್ಲೇ ಎಲ್ಲರೂ ನೋಡಿದ್ರು. ಅದಕ್ಕೆ ಇನ್ನೊಂದು ಕೋರ್ಟ್ ಕಾಂಟ್ರವರ್ಸಿ ತಪ್ಪಿಸಿಕೊಳ್ಬೇಕು ಅಂತ ಫಿಲ್ಮ್ ಮೇಕರ್ಸ್ ನೋಡ್ತಿದ್ದಾರೆ. ಮತ್ತೆ ಸೆನ್ಸರ್ ಬೋರ್ಡ್ ನಿಂದ ಸರ್ಟಿಫಿಕೇಟ್ ತೆಗೆದುಕೊಳ್ಳೋದು ಈಸಿ ಕೆಲಸ ಅಲ್ಲ ಅನ್ನೋ ಭಯ ಕೂಡ ಇದೆ. ಬೈ ಮಿಸ್ಟೇಕ್ ಫಿಲ್ಮ್ ಲೀಕ್ ಆಯ್ತು ಅಂದ್ರೆ ನಷ್ಟ 1000 ಕೋಟಿ ಮಟ್ಟಕ್ಕೆ ಹೋಗಬಹುದು. ಅದಕ್ಕೆ ಎಲ್ಲಾ ಪರ್ಮಿಷನ್ ಪಡೆದು ಎಲ್ಲಾ ಡೀಲ್ ಕ್ಲೋಸ್ ಆದ್ಮೇಲೆ ಟಾಕ್ಸಿಕ್ ಫೈನಲ್ ಡೇಟ್ ಅನೌನ್ಸ್ ಆಗುತ್ತದೆ. ಡೀಲ್ ಬಗ್ಗೆ ಹೇಳುತ್ತಾ ನೆನಪಾಯ್ತು ರೀಸನ್ ನಂಬರ್ 4. ಮುಂದು ರೂಮರ್ ಕೂಡ ಹರಿದಾಡುತ್ತಿದೆ. ಯಶ್ ಇಂಡಿಯಾದಲ್ಲಿ ಟಾಕ್ಸಿಕ್ ಡೀಲ್ ಕನಿಷ್ಠ 300 ಕೋಟಿಗೆ OTT ಪ್ಲಾಟ್ಫಾರ್ಮ್ಸ್ ಜೊತೆ ಮಾಡಬೇಕು ಅಂತ ಯೋಚಿಸುತ್ತಿದ್ದಾರೆ. ಬಟ್ ಫಿಲ್ಮ್ ನ ಹಾಟ್ ಕಂಟೆಂಟ್ ಕಾರಣದಿಂದ OTT ಜಾಯಿಂಟ್ಸ್ ಸ್ವಲ್ಪ ಸೇಫ್ ಗೇಮ್ ಆಡ್ತಿದ್ದಾರೆ. OTT ಜಾಯಿಂಟ್ಸ್ ಗೆ ಅನಿಸುತ್ತಿದೆ ಫಿಲ್ಮ್ ಥಿಯೇಟರ್ ನಲ್ಲಿ ಫ್ಯಾಮಿಲಿ ಆಡಿಯನ್ಸ್ ವರೆಗೆ ರೀಚ್ ಆಗೋದಿಲ್ಲ. ಪ್ಲಸ್ ಬಾಕ್ಸ್ ಆಫೀಸ್ ರಿಸ್ಕ್ ಕೂಡ ಇದೆ. ಅದಕ್ಕೆ ಟಾಕ್ಸಿಕ್ ಮೇಕರ್ಸ್ ಈಗ OTT ಕಡೆ ಹೋಗಲ್ಲ. ಮೊದಲು ಫಿಲ್ಮ್ ಗೆ ಪ್ರಾಪರ್ ಪ್ರಮೋಷನ್ ಮಟೀರಿಯಲ್, ಟೀಸರ್, ಟ್ರೇಲರ್, ಸಾಂಗ್ಸ್ ಹಾಕಿ ಹೈಪ್ ಕ್ರಿಯೇಟ್ ಮಾಡ್ತಾರೆ. ಸಾಧ್ಯತೆ ಇದೆ ಟಾಕ್ಸಿಕ್ OTT ಡೀಲ್ ಇಲ್ಲದೆ ಥಿಯೇಟರ್ ನಲ್ಲಿ ರಿಲೀಸ್ ಆಗಬಹುದು. ನಂತರ ರೆಸ್ಪಾನ್ಸ್ ನೋಡಿಕೊಂಡು OTT ಜಾಯಿಂಟ್ಸ್ ತಾವೇ ಬಂದು ದೊಡ್ಡ ಆಫರ್ ಕೊಡ್ತಾರೆ ಅನ್ನೋದಕ್ಕೆ ವೇಟಿಂಗ್ ಮಾಡ್ತಾ ಇರಬಹುದು. ರೀಸನ್ ನಂಬರ್ 5. ಎಲ್ಲ ಲಿಮಿಟ್ಸ್ ಕ್ರಾಸ್ ಮಾಡಿದೆ. ಸಿನಿಮಾಕಾನ್ ನಲ್ಲಿ ಟಾಕ್ಸಿಕ್ ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ಲಿಲ್ಲ ಅಂತಾರೆ. ಅದಕ್ಕೆ ಫಿಲ್ಮ್ ನನ್ನು ಹಾಲಿವುಡ್ ನಲ್ಲಿ ಯಾರು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಆಸಕ್ತಿ ತೋರ್ತಿಲ್ಲ. ಆದ್ರೂ ಆಕ್ಟರ್ಸ್ ಗಳು ಟಾಕ್ಸಿಕ್ ನನ್ನು ಒರಿಜಿನಲ್ ಲ್ಯಾಂಗ್ವೇಜ್ ಜೊತೆಗೆ ಇಂಗ್ಲಿಷ್ ನಲ್ಲೂ ಶೂಟಿಂಗ್ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ ಮೊದಲು ರಾಮಾಯಣ ರಿಲೀಸ್ ಆಗ್ಬೇಕು. ಅದರಿಂದ ಹಾಲಿವುಡ್ ಜನ ಯಶ್ ಜೊತೆ ಕನೆಕ್ಟ್ ಆಗ್ತಾರೆ. ನಂತರ ಟಾಕ್ಸಿಕ್ ಡೀಲ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಬಿಗ್ ಅಮೌಂಟ್ ಗೆ ಮಾರಾಟ ಮಾಡುತ್ತಾರೆ. ಹಾಗೆ ರಾಮಾಯಣ ಜೊತೆಯಲ್ಲೇ ರೀಸನ್ ನಂಬರ್ 6 ಕೂಡ ಕನೆಕ್ಟ್ ಆಗಿದೆ. ಮಾರ್ಕೆಟ್ ನಲ್ಲಿ ಹಾಟ್ ಟಾಕ್ ನಡೀತಾ ಇದೆ. ಟಾಕ್ಸಿಕ್ ನ VFX ಕ್ವಾಲಿಟಿ ಮತ್ತು ಲಾರ್ಜರ್ ದ್ಯಾನ್ ಲೈಫ್ ವಿಜುವಲ್ಸ್ ಔಟ್ಪುಟ್ ಅಷ್ಟೊಂದು ಗ್ರೇಟ್ ಆಗಿಲ್ಲ ಅಂತ. ಅದರ ಮೇಲೆ ಡಬಲ್ ರೋಲ್ ನಲ್ಲಿ ಯಶ್ ತಾನೇ ತನ್ನ ಜೊತೆ ಫೈಟ್ ಮಾಡಬೇಕು. ಒಂದೇ ಟೈಮ್ ಸ್ಕ್ರೀನ್ ಮೇಲೆ 2 ಕ್ಯಾರೆಕ್ಟರ್ಸ್ ಇದ್ದಾಗ VFX ತುಂಬಾ ಸಾಲಿಡ್ ಆಗಿರ್ಬೇಕು. ಅದಕ್ಕೆ ಫಿಲ್ಮ್ ಮೇಲೆ ಇನ್ನೂ 2-3 ತಿಂಗಳು ಕೆಲಸ ಮಾಡಬೇಕು ಅನ್ನೋ ಅವಶ್ಯಕತೆ ಇದೆ. ಬಟ್ ಇಂಡೈರೆಕ್ಟ್ ಆಗಿ ನಾವು ಡಿನೆಗ್ ಮೇಲೆ ಫಿಂಗರ್ ಪಾಯಿಂಟ್ ಮಾಡ್ತಿದ್ದೀವಿ. ಅವರು ಈಗಾಗಲೇ 8 ಆಸ್ಕರ್ ಅವಾರ್ಡ್ಸ್ ಗೆದ್ದಿದ್ದಾರೆ ಮತ್ತು ರಾಮಾಯಣ ಫಿಲ್ಮ್ ಕ್ರಿಯೇಟರ್ಸ್ ಕೂಡ ಆಗಿದ್ದಾರೆ. ಮತ್ತು ಫೈನಲಿ ರೀಸನ್ ನಂಬರ್ 7. ಇದನ್ನ ಮೇಕರ್ಸ್ ಈ ದೊಡ್ಡ ಪೋಸ್ಟರ್ ನಲ್ಲಿ ಓಪನ್ ಆಗಿ ಹೇಳೋಕಾಗ್ತಿಲ್ಲ. ಈ ಸತ್ಯ ಕೇಳಿದ್ರೆ ಯಶ್ ಫ್ಯಾನ್ ಆಗಿ ನಿಮ್ಮ ಎಲ್ಲಾ ಕೋಪ ಕೂಡ ತಕ್ಷಣ ಕೂಲ್ ಆಗುತ್ತೆ. ಎಕ್ಸ್ಕ್ಲೂಸಿವ್ ನ್ಯೂಸ್ ಏನಂದ್ರೆ ಟಾಕ್ಸಿಕ್ ಒಳಗೆ ಒಟ್ಟು 12 ಆಕ್ಷನ್ ಸೀಕ್ವೆನ್ಸ್ ಇವೆ. ಅದರಲ್ಲಿ 3 ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಬಾಂಬ್ ಬ್ಲಾಸ್ಟಿಂಗ್ ಸೀನ್ಸ್ ಕೂಡ ಸೇರಿದೆ. ಫಿಲ್ಮ್ ನಲ್ಲಿ 5 ಲೀಡ್ ಫೀಮೇಲ್ ಕ್ಯಾರೆಕ್ಟರ್ಸ್ ಇದ್ದಾರೆ ಮತ್ತು ಎಲ್ಲರಿಗೂ ಒಂದೊಂದು ಎಂಟ್ರಿ ಸಾಂಗ್ ಜೊತೆಗೆ ಆಕ್ಷನ್ ಸೀಕ್ವೆನ್ಸ್ ಡಿಸೈನ್ ಮಾಡಲಾಗಿದೆ. 7 ರಿಂದ 8 ದೇಶಿ ಮೇಲ್ ಆಕ್ಟರ್ಸ್ ಜೊತೆಗೆ ಹಾಲಿವುಡ್ ಮೇಲ್ ಆಕ್ಟರ್ಸ್ ಕೂಡ ಇನ್ಕ್ಲೂಡ್ ಆಗಿದ್ದಾರೆ. ಅದರಲ್ಲಿ 2 ಜಾಪನೀಸ್ ಖಳನಾಯಕ ಕ್ಯಾರೆಕ್ಟರ್ಸ್ ಕೂಡ ಸೇರಿವೆ. ಮತ್ತು ಮುಖ್ಯ ವಿಷಯ ಅಂದ್ರೆ ಟಾಕ್ಸಿಕ್ ನಲ್ಲಿ 2 ಟೈಮ್ ಲೈನ್ಸ್ ಕ್ರಿಯೇಟ್ ಮಾಡಲಾಗಿದೆ. ಒಂದು ಇಂಡಿಯನ್ ಇಂಡಿಪೆಂಡೆನ್ಸ್ ಮುಂಚೆ 1940 ರಲ್ಲಿ ಮತ್ತು ಇನ್ನೊಂದು 1960 ರಲ್ಲಿ ಪೋರ್ಚುಗೀಸ್ ನಿಂದ ಗೋವಾವನ್ನು ಫ್ರೀ ಮಾಡಿಸಿದಾಗ. ಈಗ ಸ್ವಲ್ಪ ಲಾಜಿಕ್ ಬಳಸಿ ಯೋಚಿಸಿ ನನಗೆ ಹೇಳಿ, ಇಷ್ಟು ಎಲ್ಲವನ್ನೂ ಕೇವಲ 3 ಗಂಟೆ ಸಿನಿಮಾದಲ್ಲಿ ಮುಗಿಸೋದು ಯಾವ ಆಂಗಲ್ ನಿಂದ ಸಾಧ್ಯ? ಅದಕ್ಕೆ ಸೂಪರ್ ಡ್ಯೂಪರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಏನಂದ್ರೆ ಟಾಕ್ಸಿಕ್ ಬರೀ ಒಂದು ಪಾರ್ಟ್ ಫಿಲ್ಮ್ ಅಲ್ಲ, 2 ಪಾರ್ಟ್ ನಲ್ಲಿ ರಿಲೀಸ್ ಆಗುತ್ತೆ. ದುರಂಧರ್ ಹಾಗೆ 2 ಪಾರ್ಟ್ಸ್ ಮಧ್ಯೆ ಕೇವಲ 2-3 ತಿಂಗಳ ಗ್ಯಾಪ್ ಇರುತ್ತದೆ. ಟಾಕ್ಸಿಕ್ 1 ರಾಮಾಯಣ ನಂತರ ಬರುತ್ತದೆ. ಚಾನ್ಸಸ್ ಇದೆ ಕ್ರಿಸ್ಮಸ್ 2026 ಕಿಂಗ್ ಜೊತೆ ಕ್ಲಾಶ್ ಆಗಬಹುದು. ಮರೆತಿರಾ 0 ವರ್ಸಸ್ KGF ಕ್ಲಾಶ್.
ಈಗ ಕ್ಲಾಶ್ ನಂಬರ್ 2 ರಿಪೀಟ್ ಆಗೋ ಸಾಧ್ಯತೆ ಇದೆ. ಮತ್ತು ಟಾಕ್ಸಿಕ್ ಪಾರ್ಟ್ 2 ಈದ್ 2027 ಅಂದರೆ ಸ್ಪಿರಿಟ್ ಮತ್ತು ಸಲ್ಮಾನ್ ಖಾನ್ ಫಿಲ್ಮ್ ಜೊತೆ ಕ್ಲಾಶ್ ಮಾಡೋ ಪ್ಲಾನ್ ಇರಬಹುದು. ನವೆಂಬರ್ ಡಿಸೆಂಬರ್ ಮಾರ್ಚ್ನಲ್ಲಿ ಯಶ್ ಬ್ಯಾಕ್ ಟು ಬ್ಯಾಕ್ 3 ಸಲ ದೊಡ್ಡ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ತಾರೆ. ಹೇಳಿದ್ನಲ್ಲ, ನಿಮ್ಮ ಎಲ್ಲಾ ಕೋಪ ದೂರ ಆಗುತ್ತೆ ಅಂತ. ಸಿಂಹ ತನ್ನ ಬೇಟೆಗೆ ಮುಂಚೆ 2 ಹೆಜ್ಜೆ ಹಿಂದೆ ಹೋಗುತ್ತೆ. ಅದು ಭಯದಿಂದ ಅಲ್ಲ, ಅದು ಇನ್ನೂ ದೂರ ಜಿಗಿಯೋದಕ್ಕೆ ತಯಾರಿ. ಇಲ್ಲಿ ಸಿಂಹ ಅಂದ್ರೆ ನಮ್ಮ ಮಾನ್ಸ್ಟರ್ ರಾಕಿಂಗ್ ಸ್ಟಾರ್ ಯಶ್. ಟೇಕ್ ಕೇರ್, ಬೈ ಬೈ.